ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಜುಲೈ ತಿಂಗಳ ಹುಣ್ಣಿಮೆ, ಗುರು ಪೌರ್ಣಿಮಾ ಅಥವಾ ಆಷಾಢ ಪೌರ್ಣಿಮಾ, ಇದ್ರ ಬಗ್ಗೆ ನೋಡೋಣ ಬನ್ನಿ. ಚಂದ್ರನನ್ನು ನೋಡುವ ಸಮಯ, ಹಾಗೆ ಹುಣ್ಣಿಮೆಯ ಸಮಯ ಯಾವಾಗ, ಹುಣ್ಣಿಮೆಯ ಮಹತ್ವ, ಯಾವ ಟೈಮಿಗೆ ಹುಣ್ಣಿಮೆ ಆರಂಭವಾಗುತ್ತೆ, ಯಾವ ಟೈಮಿಗೆ ಮುಕ್ತಾಯವಾಗುತ್ತೆ, ಇದೆಲ್ಲವದ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ಹುಣ್ಣಿಮೆಯ ದಿನಾಂಕ 29 ಜುಲೈ 2026 ಅಂದ್ರೆ ಬುಧವಾರ ಇದೆ. ಹುಣ್ಣಿಮೆಯ ಸಮಯ ಸುಮಾರು ರಾತ್ರಿ 8:05 ಆಯ್ತಾ. ಹುಣ್ಣಿಮೆಯ ತಿಥಿ ಆರಂಭವಾಗುವುದು 28 ಜುಲೈ ಅಂದ್ರೆ ಮಂಗಳವಾರ ಸಂಜೆ 6:18 ಆರಂಭವಾಗುತ್ತೆ. ಹಾಗೆ ಹುಣ್ಣಿಮೆಯ ತಿಥಿ ಮುಕ್ತಾಯವಾಗುವುದು ಜುಲೈ 29 ಅಂದ್ರೆ ಬುಧವಾರ ರಾತ್ರಿ 8:05. ಹಾಗೆ ಈಗ ನಾವ್ ಯಾವಾಗ ಆಚರಿಸ್ಬೇಕು ಅಂದ್ರೆ ಹುಣ್ಣಿಮೆಯನ್ನ ಆಚರಿಸ್ತಾ ಇರೋದು ಜುಲೈ 29 ಅಂದ್ರೆ ಬುಧವಾರ. ನಾವು ವ್ರತ ಪೂಜೆ ಹಾಗೂ ಗುರುಗಳಿಗೆ ವಂದನೆ ಮಾಡೋದು ಇದೆಲ್ಲವೂ ಜುಲೈ 29. ಹಾಗೆ ಚಂದ್ರ ದರ್ಶನ ಯಾವಾಗ ಅಂದ್ರೆ 28, 29 ಹಾಗೆ 30 ಜುಲೈ, ಈ 3 ದಿನವೂ ನಮಗೆ ಸುಂದರವಾಗಿ ಪ್ರಕಾಶಮಾನವಾಗಿ ಆ ಚಂದ್ರ ಕಾಣಿಸ್ತಾನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಆಷಾಢ ಮಾಸದ ಹುಣ್ಣಿಮೆಯನ್ನು ನಾವು ಗುರು ಪೌರ್ಣಿಮಾ ಅಂತ ಕರಿತೀವಿ. ಈ ಆಷಾಢ ಮಾಸದ ಹುಣ್ಣಿಮೆ ಗುರುಗಳಿಗೆ ಅರ್ಪಿತವಾಗಿದೆ. ಸೊ ನೀವು ಈ ಹುಣ್ಣಿಮೆಯ ದಿನದಂದು ನೀವು ಯಾರನ್ನ ಗುರು ಅಂತ ಭಾವಿಸ್ತೀರಿ ಅವರಿಗೆ ನೀವು ಪೂಜಾ ಭಾವದಿಂದ ನೀವು ಪೂಜೆಯನ್ನ ಮಾಡಿದರೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಈಗ ಕೆಲವೊಬ್ರು ಸಾಯಿಬಾಬಾನ ಗುರು ಅಂತ ಅನ್ಕೊಂಡಿರ್ತಾರೆ. ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳನ್ನಾಗ್ಲಿ ಅಥವಾ ನೀವು ಯಾರನ್ನ ಗುರು ಅಂತ ನಾವು ನಂಬಿರ್ತೀರ ಅವರನ್ನ ಭಕ್ತಿಪೂರ್ವಕವಾಗಿ ಪೂಜಿಸಿದರೆ ಈ ದಿನ ತುಂಬಾ ಒಳ್ಳೇದಾಗತ್ತೆ ಸ್ನೇಹಿತರೆ. ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳ್ತೀವಲ್ಲ, ಆ 3 ತ್ರಿಮೂರ್ತಿಗಳನ್ನ ಗುರುವಾಗಿ ನಾವು ಪೂಜಿಸ್ತೀವಿ. ಹಾಗೆ ಈ ಹುಣ್ಣಿಮೆ ದಿನದಂದು ನೀವು ಗುರುಗಳನ್ನ ಪೂಜಿಸಿದರೆ ನಿಮ್ಗೆ ಜೀವನದಲ್ಲಿ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಆ ಭಗವಂತ ಎಲ್ಲರೂ ಒಳ್ಳೇದ್ ಮಾಡಲಿ. ಧನ್ಯವಾದಗಳು.